ಮಾವಂಗೆ ಏನೂ ಆಗಲ್ಲ. ನೀವು ಈ ಥರ ಇರಬೇಡಿ. ಕಬಡ್ಡಿ ಅಂದ್ರೆ ಅವರ ಪ್ರಪಂಚ. ಕಬಡ್ಡಿ ಇಲ್ಲದಿದ್ರೆ ಅವರಿಲ್ಲ. ಕಬಡ್ಡಿಗೋಸ್ಕರ ತಮ್ಮ ವಯಸ್ಸನ್ನೇ ಮರ್ತು ಬಿಡ್ತಾರೆ. ಆದ್ರೆ ಹುಡುಗರಿಗೆ ಸ್ವಲ್ಪನೂ ತಲೆ ಬೇಡವೇನೆ? ಅಷ್ಟು ಜನ ಹೋಗಿ ಅವ್ರ ಮೈ ಮೇಲೆ ಬಿದ್ದಿದಾರಲ್ಲ, ಏನಾಗ್ಬೇಕು ಅವ್ರಿಗೆ? ಅಮ್ಮ, ನೀವು ಯೋಚನೆ ಮಾಡಬೇಡಿ. ಮಾವಂಗೆ ಏನೂ ಆಗಿರಲ್ಲ. ಇನ್ನೇನೆ ಆಗ್ಬೇಕು? ಅಲ್ಲಿ ನೋಡು, ಪ್ರಜ್ಞೆನೆ ಬಂದಿಲ್ಲ, ಎಚ್ಚರ ಆಗಿಲ್ಲ. ಡಾಕ್ಟ್ರು ಏನಾಗಿದೆ ಅಂತ ಹೇಳ್ತಿಲ್ಲ. ಅವ್ರಿಗೇನಾದ್ರೂ ಆದ್ರೆ ನಾನು ಮಾತ್ರ ಖಂಡಿತ ಜೀವಂತವಾಗಿರಲ್ಲ. ಯಾಕಮ್ಮ ಹಾಗೆ ಮಾತಾಡ್ತೀರಾ? ಮಾವಂಗೆ ಏನೂ ಆಗೋದಿಲ್ಲ. ಚಿಕ್ಕಮ್ಮ, ಏನಪ್ಪ, ಆಟದಲ್ಲಿ ಗೆದ್ರಿ ಅಂತ ತುಂಬಾ ಸಂತೋಷ ಆಗಿರ್ಬೇಕಲ್ಲ? ಹೋಗಿ ಹಾಲು ಕುಡೀರಿ, ಹೋಗಿ. ಚಿಕ್ಕಮ್ಮ, ನನ್ಗೆ ಅರ್ಥ ಆಗುತ್ತೆ. ಏನಪ್ಪ ಅರ್ಥ ಆಗುತ್ತೆ? ವಯಸ್ಸಾದವ್ರ ಜೊತೆ ಕಬಡ್ಡಿ ಆಡಿದಿರಲ್ಲ, ಆಡೋದಲ್ದೆ 4-5 ಜನ ಅವ್ರ ಮೈ ಮೇಲೆ ಬಿದ್ದಿದ್ದೀರ. ವಯಸ್ಸಾದವರು ಅನ್ನೋ ಪರಿಜ್ಞಾನನೂ ಬೇಡ ನಿಮ್ಗೆ? ನಿಮ್ಗೇನು ಆಟ ಗೆಲ್ಲಬೇಕು ಅಷ್ಟೇ ಅಲ್ಲ? ಇದರಲ್ಲಿ ನಿಮ್ ತಪ್ಪೇನೂ ಇಲ್ಲ. ತಪ್ಪೆಲ್ಲ ಇವ್ರದೆ. ತಮ್ಮ ವಯಸ್ಸನ್ನ ಮರೆತು ನಿಮ್ ಜೊತೆ ಆಡಕ್ ಹೊರಟ್ರಲ್ಲ, ಅನುಭವಿಸ್ತಾ ಇದ್ದಾರೆ ನೋಡು. ಚಿಕ್ಕಪ್ಪನ್ಗೆ ಏನೂ ಆಗಲ್ಲ. ಇನ್ನೇನು ಆಗ್ಬೇಕು? ಆಗೋದೆಲ್ಲ ಆಗೋಯ್ತಲ್ಲ. ಅಮ್ಮ ಮಾಡಿರೋ ತಪ್ಪಿಗೆ ಅಣ್ಣನಾಗ ತೇಪೆ ಹಾಕಕ್ ಬರ್ತಿದ್ಯಾ? ನೀವೆಲ್ಲ ಒಂದೇ ಕಣ್ರೋ.